ಇಲ್ಲಿ ಸರ್ ಕಾನ್ಸ್ಪಿರಸಿ ಟೇಕ್ ದ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಸರ್ ಈಗ ಒಂದು ಕಡೆ ರಾಜಭವನಕ್ಕೆ ಹೋದರು, ಒಂದು ಕಡೆ ದೂರು ಕೊಟ್ಟಿದ್ದರು, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಂತು, ಹೈಕೋರ್ಟಿಗೆ ಬಂತು. ಇದು ವಿಚಾರಣೆ ನಡೀಲಿ, ಪ್ರಾಸಿಕ್ಯೂಷನ್ ಆಗಲಿ, A1 ಇವರು, A2 ಇವರು, A3 A4 ಎಲ್ಲ ಹೇಳಾಯ್ತಲ್ಲ ಸರ್. ತನಿಖೆ ಕೂಡ ಶುರುವಾಯಿತು. ಪ್ಯಾರಲಲ್ಲಿ ಸಮಾನಾಂತರವಾಗಿ ಇಡಿಗೂ ಒಬ್ಬರು ದೂರು ಕೊಟ್ಟಿದ್ದರು. ಆ ದೂರು ಪ್ರಕಾರ ಇಡಿ ಕೂಡ ಇಲ್ಲಿ ಎಂಟ್ರಿ ಆಯಿತು. ಇಡಿ ಅಂತ ಬಂದಾಗ ಇನ್ ಜನರಲ್ಲು ಅಲ್ಲೇನೋ ಹಣಕಾಸಿಂದೇ ವರ್ಗಾವಣೆ ಆಗಿದೆಯಾ ಅಂತ ಬಂದಾಗ ನೀವೇನೇನು ಹೇಳ್ತಾ ಇದ್ರಿ, ಅದು ಯಾವ ರೂಪದಲ್ಲಿ ಬೇಕಾದರೂ ಆಗಿರಬಹುದು, ಅದು ತಕರಾರೇನಿಲ್ಲ ಅಂತ ನೀವು ಕೂಡ ಅದು ಮಾತಾಡ್ತಾ ಇದ್ರಿ. ಸೊ ಈ ಕೇಸಲ್ಲಿ ತೀರ್ಪೇ ಆಗೋಗ್ಬಿಟ್ಟಿದೆ, ನಾವು ಇದರಲ್ಲಿ ತನಿಖೆ ಮಾಡೋಕ್ಕೆ ಬರಲ್ಲ ಅಂತ ಇಡಿ ಹೇಳಬಹುದಾ? ಅಥವಾ ಇಡಿಗೆ ಯಾವುದೇ ಈ ದೇಶದ ಯಾವುದೇ ಒಬ್ಬ ಕಾಮನ್ ಮ್ಯಾನ್ ಹೋಗಿ ಇಂತಿಂಥ ಘಟನೆ ನಡೆದಿದೆ ಇಲ್ಲೂ ಕೂಡ ಕೋಟ್ಯಾಂತರ ಬೆಲೆ ಬಾಳುವಂಥ ಜಾಗ ಇದು, 4-5 ವರ್ಷಗಳ ಕಾಲ ಅಥವಾ ಒಂದು 10 ವರ್ಷಗಳ ಕಾಲ ಸುಪರ್ದಿಲಿ ಇಟ್ಕೊಂಡಿದ್ರು ಇವರು, ಇದ್ರ ಕತೆ ಚೆಕ್ ಮಾಡಿ ಅಂತ ಕೇಳಿಕೊಳ್ಳಬಹುದಾ ಅಂತ? ಈಗ ಅಶೋಕ್ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ ಅಂತ ತಾವು ತೋರಿಸಿದ್ರಿ. ನನ್ ತಪ್ಪು ಅರಿವಾಯ್ತು, ನಾನು ವಾಪಸ್ ಕೊಟ್ಬಿಟ್ಟೆ ಅಂತ ಹೇಳಿದ್ರು. ಪ್ರಕರಣ ದಾಖಲಾಗೋಕ್ಕಿಂತ ಮುಂಚೆನೆ ಕೊಟ್ಬಿಟ್ಟೆ ಅಂತಂದ್ರೆ ಇವ್ರ ಹೆಸರಿಗಿತ್ತು, ಅದ್ರ ಉಪಯೋಗ ತಗೊಂಡಿದ್ದಾರೆ ಅಂತ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಸಾಕು ಇಡಿಗೆ. ಓಕೆ, he admits it is like a confession statement. Number one, he confesses to have committed an offense. Number one, that is more than sufficient to say that he had the benefit of the proceeds of the crime for 11 years. It is more than sufficient for the ED to take cognizance in case anyone files complaint. ಅಷ್ಟು ಸಾಕು. ಈಗಲೂ ಕೂಡ ಸರ್ಕಾರ ಈ ವಿಚಾರಗಳಿಗೆ ಸಂಬಂಧಪಟ್ಟ, ಇವ್ರು ಒಬ್ಬರೇ ಅಂತಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಬೊಕ್ಸಕ್ಕೆ ನಷ್ಟ ಆಗಿತ್ತು ಅಂತಂದ್ರೆ, ಸರ್ಕಾರಕ್ಕೆ ಮೋಸ ಮಾಡಿದ್ರು ಅಂತಂದ್ರೆ, ಇವ್ರಂತಲ್ಲ ಯಾರೇ ಆಗಿದ್ರು ಮೋಸ ಮಾಡಿದ್ದಾರೆ ಅಂತ ಅನ್ನೋದಿತ್ತು ಅಂದ್ರೆ ಯಾವಾಗಲಾದ್ರೂ ತನಿಖೆ ಮಾಡಬಹುದು. ಓಕೆ ಸರ್, ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಮುಡಾ ಅಂತ ಬಂದಾಗ ನಾನು ಈ ಕೋರ್ಟ್ ತೀರ್ಪಿನ ಮೇಲೆ ಈಗ ಮಾತಾಡ್ತಾ ಇದ್ದೀನಿ ಸರ್. ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಅದ್ರ ಮೇಲೆ ಮಾತಾಡ್ತಾ ಇದ್ದೀನಿ. ಸೈಟ್ ವಾಪಸ್ ಕೊಟ್ಟ ಮೇಲೆ ಡಿಸ್ಪ್ಯೂಟೇ ಇಲ್ವಲ್ಲ, BDAಗೆ ಅದ್ರ ಸ್ವತ್ತು ಬಂದಾಯಿತು ಅನ್ನೋ ಆಯಾಮದಲ್ಲಿ ಈ ತೀರ್ಪಿದೆ ಅಂತ ನಾನು ಭಾವಿಸಿದ್ದೀನಿ ಸರ್. ಹಾಗಿದ್ದ ಮೇಲೆ ಮುಡಾದಲ್ಲೂ ಕೂಡ ಯಾವ ನಿವೇಶನ ದುಬಾರಿ ಅಂತಿದ್ರು, ಅದಂತಿದ್ರು, ಇದಂತಿದ್ರು, ಅಕ್ರಮ ಅಂತಿದ್ರು, ಅದು ವಾಪಸ್ ಬಂದಾದಮೇಲೆ ವಾಟ್ ಇಸ್ ದ ಡಿಸ್ಪ್ಯೂಟ್ ಇನ್ ಇಟ್ ಅಂಥೇಳಿ ಒಂದು ಕ್ವಶನ್ ಏನಾದರೂ ಬರುತ್ತಾ ನಾಳೆ ಅಂತ? ಒಂದು ವಿಚಾರ, ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ರಮಾಕಾಂತ್, ಈಗ 2016ಕ್ಕೆ GB15ಕ್ಕೆ GB16ನೇ ಇಸ್ವಿಯಲ್ಲಿ GB ಅತ್ರಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಸೆಲ್ ಬೆಂಗಳೂರು ಸಿಟಿ ಡಿವಿಷನ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೆ ಕೊಟ್ಟಿದ್ರು. 2016ನೇ ಇಸ್ವಿಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದು ಯಾವ ಸರ್ಕಾರ ಇತ್ತು? ಯಾವ ಸರ್ಕಾರ ಇತ್ತು ರಮಾಕಾಂತ್? ಕಾಂಗ್ರೆಸ್ ಸರ್ಕಾರ ಇತ್ತು. ಯಾಕೆ ತನಿಖೆ ಮಾಡಲಿಲ್ಲ? ಅಂದ್ರೆ ಇವರಿಬ್ಬರ ಮಧ್ಯೆ ಒಡಂಬಡಿಕೆ ಅಥವಾ ಒಪ್ಪಂದ ಇತ್ತ? ಇದು ಒಂದೇದು. ಎರಡನೇ ವಿಚಾರ, ಏನೇ ಇರ್ಲಿ ಅಲ್ಲಿಗೆ ಆ ಮ್ಯಾಟರ್ ನ ಕ್ಲೋಸ್ ಮಾಡ್ಬಿಟ್ರು, ತನಿಖೆ ಮಾಡ್ಲಿಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳು ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು. ಹಾಗಾಗಿ 4-5 ಜನ ಮಂತ್ರಿಗಳು ನಿನ್ನೆ ಕೂತ್ಕೊಂಡಿದ್ರು. ಅದನ್ನ ನನಗನ್ಸುತ್ತೆ ಅಂದ್ರೆ ಇವರ ಮೂಗಿನ ನೇರದಲ್ಲೇ ಆಗಿರುವಂತ ಇವೆಲ್ಲ ಕಂಪ್ಲೇಂಟ್ ಹಿಂಬರ ಕೊಡ್ಸೋದಾಗ್ಲಿ ಅಥವಾ ಇದೆಲ್ಲ ಮಾಹಿತಿ ಆಗ್ಲಿ, ಪ್ರತಿಯೊಂದು ಅವ್ರಿಗೆ ಮಾಹಿತಿ ಇತ್ತು. ಅವಾಗ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡ್ಬಿಟ್ರು. ಅಶೋಕ್ ಅವ್ರು ಅವಾಗ ಬೇಕಾಗಿದ್ರು, ಇವತ್ತು ಅಶೋಕ್ ಅವ್ರು ಬೇಡವಾಗಿದ್ದಾರೆ, ಹಾಗಾಗಿ ಇದಕ್ಕೆ ತನಿಖೆ ಬೇಕು. ಅದೇ ರೀತಿ ಅಶೋಕ್ ಅವ್ರಿಗೆ 2017ರಿಂದ 19 ಅಥವಾ ಅದಕ್ಕಿಂತ ಮುಂಚೆ ಪಾರ್ವತಿ ಅವರ ಹೆಸರಿಗೆ ಆಗಿದ್ದು, ಅವಾಗ ಅವ್ರಿಗೆ ಬೇಕಾಗಿತ್ತು, ಈಗ ಬೇಡವಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಅಶೋಕ್ ಪಾರ್ವತಿ ಅವರಿಂದ ಅವ್ರ ಹೆಸರನ್ನ ಇಟ್ಕೊಂಡು ಇದನ್ನ ಕಂಪ್ಲೇಂಟ್ ಅನ್ನ ಅವ್ರು ಪ್ರತಿಪಾದಿಸ್ತಾ ಇರ್ತಾರೆ. ಅಂದ್ರೆ ಈಗ ಬೇಕಾದಾಗ ಹೊಂದಾಣಿಕೆ ರಾಜಕಾರಣ, ಬೇಡವಾದಾಗ ಒಬ್ಬರ ಮೇಲೆ ಒಬ್ರು ಕಲ್ಲು ಎಸೆಯೋದು ಅಥವಾ ಕೆಸರು ಎರ್ಚೋದು. ಇವ್ರು ಯಾರನ್ನ ಮೂರ್ಖರು ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮಂತವ್ರನ್ನ ಮೂರ್ಖರು ಮಾಡ್ತಾ ಇದಾರೆ, ಜನಸಾಮಾನ್ಯರು ಮೂರ್ಖ ಮಾಡ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ. ತೆಲುಗಲ್ಲಿ ಒಂದು ಮಾತಿದೆ ಸರ್, ತೆಲುಗಿನಲ್ಲಿ ಒಂದು ಚೆನ್ನಾಗಿದೆ ಮಾತದು, ದನಕ್ಕೂ ದಿನಕ್ಕೂ ಸರ್ಪಾಯ ಅಂತ, ಅದಕ್ಕೂ ಇದಕ್ಕೂ ಸರೋಯ್ತು ಅಂತ ಹೇಳಿ. ಹಾಗಾಗಿ ನಂದು ನೀನು ತೆಗಿಬೇಡ, ನಾನು ತೆಗಿಯಲ್ಲ. ಈಗ ನೆನ್ನೆ ಎಲ್ಲ ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾ ಇದ್ರು, ಗಾಜಿನ ಮನೆಯಲ್ಲಿ ಕುಳಿತುಕೊಂಡು ಕಲ್ಲೆಸೆಯುತ್ತಿದ್ದಾರೆ ಅಂಥೇಳಿ. ಇವ್ರು ಸರ್ಕಾರ ಬಂದೇ 1.5 ವರ್ಷ ಆಯಿತು ಸರ್. 25 ಪ್ರಕರಣ ಇದೆ, 40% ಅಂತೆಲ್ಲ ಆರೋಪ ಮಾಡಿದಂಥವ್ರು ಅವತ್ತಿಂದ ಗಪ್ಚುಪ್ ತನಿಖೆ ಕೊಟ್ವಿ, ಈ ತನಿಖೆ ಕೊಟ್ವಿ, ಆ ಕಮಿಟಿ ಎಲ್ಲ ಹೇಳಿದ್ರು. ಎಲ್ಲ ಹೇಳಿದ್ಮೇಲೆ ವರದಿ ಬಂತ ಅಂದರೆ ಪ್ರಾಥಮಿಕ ವರದಿ ಬರುತ್ತೆ ಈಗ ಅಂತ ಮಾತಾಡ್ತಾ ಇದ್ರು. ಈಗ ಯಾವಾಗ ತೀರಾ ಕುತ್ತಿಗೆ ಮುಳುಗೋ ಸ್ಟೇಜಿಗೆ ಬಂತೋ ಅಶೋಕ್ ಅವ್ರದ್ದು ಇಟ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ಕೂತಿದ್ದಾರೆ ಸರ್. ಈಗ ಇವ್ರು ತನಿಖೆ ಮಾಡಿಬಿಡಿ ಅಂತ ಯಾರಾದ್ರೂ ಹೇಳಿದ್ರ? ಇನ್ನೊಂದು ಇಂಟ್ರೆಸ್ಟಿಂಗ್ ರಮಾಕ, ಈ ಅಶೋಕ್ ಅವರ ಪ್ರಕರಣ ಕೋರ್ಟ್ ಮುಂದೆ ಏನ್ ಬಂದಿತ್ತಲ್ಲ, ಅವಾಗ ಅದರೆಲ್ಲ ಮಾಹಿತಿ ಕಾಂಗ್ರೆಸ್ ಸರ್ಕಾರಕ್ಕಿತ್ತು, ಏನು ಮಾಡ್ಲಿಲ್ಲ ಅವರು.
ಅದೇ ರೀತಿ ಈ ಪಾರ್ವತಿ ಅವರು ಅಂದ್ರೆ ಸಿದ್ದರಾಮಯ್ಯ ಅವ್ರ ಮನೆಯವರು ಏನ್ ಅರ್ಜಿ ಕೊಟ್ಟಿದ್ರು ಅಥವಾ ಅದಾದ ನಂತರ ಅವ್ರಿಗೆ ಗ್ರಾಂಟ್ ಆಯ್ತು ಹ್ಮ್. ಅಥವಾ ಆಲ್ಟರ್ನೇಟಿವ್ ಸೈಟ್ ಏನೋ ಆಯ್ತು, ಅವಾಗ ಬಿಜೆಪಿ ಸರ್ಕಾರ ಇತ್ತು, ಅವಾಗಲೂ ಅವ್ರು ಏನ್ ತಕರಾರು ತೆಗಿಲಿಲ್ಲ. ಹ್ಞೂ ಈಗ ತಕರಾರು ತೆಗಿತಾ ಇರೋದು ಒಬ್ರಿಗೊಬ್ರು. ಹ್ಞೂ ಅಂದ್ರೆ ಇವರು ಎಷ್ಟು ಪ್ರಾಮಾಣಿಕರು ಅಪ್ರಾಮಾಣಿಕರು ನಾನೇನು ಹೇಳಕ್ ಇಷ್ಟಪಡೋದಿಲ್ಲ. ಓಕೆ ಜನಸಾಮಾನ್ಯರು ಬುದ್ಧಿವಂತರಿದ್ದಾರೆ ಅಂತ ಹೇಳ್ತೀನಿ ಇಷ್ಟೇ. ಓಕೆ ಥ್ಯಾಂಕ್ ಯು ಸಂಕೇತ್ ಅಣಿಗೆ ಸರ್ ಈ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಇದು ಇವತ್ತಿನ